ಅಯ್ಯೋ, ಎತ್ಕೋ ಅಂತಂದ್ರೆ ಗ್ಲಾಸಲ್ಲಿರೋ ಎಣ್ಣೆನ ಕೋಟ್ಕೋ ಕುಡ್ಕೋ ಅಂತ ಕುಡಿ. ಲೇ, ಅದು ಆರೋಗುತ್ತೆ ಕಣೋ, ಬೇಗ ಕುಡಿ. ಆರೋಗುತ್ತಾ? ಬಿಸಿನೇ ಇಲ್ವಲ್ಲ ಬಾವ? ನೋಡೋ, ಅದು ಬಿಸಿನೇ ಇರೋದು, ನಿನಗೆ ಗೊತ್ತಿಲ್ಲ. ಅದನ್ನ ಹಿಂಗೆ ಎತ್ತು ಹೊಟ್ಟೆಗೆ ಹೋದ್ಮೇಲೆ ಬಿಸಿ ಆಗತ್ತೆ, ಅವಾಗ ತಲೆ ಬಿಸಿ ಕಮ್ಮಿ ಆಗತ್ತೆ. ಅದಕ್ಕೆ ಕಣೋ ಅದನ್ನ ಹಾಟ್ ಡ್ರಿಂಕ್ಸ್ ಅಂತ ಹೇಳೋದು. ಅವ ನನಗೆ ಬೇಡ, ಬೇಕಂದ್ರೆ ನೀವೇ ಕುಡ್ಕೊಳ್ಳಿ. ಬಿಡ್ತೋನು. ನಾನು ಶ್ರಾವಣಿ ಮೇಡಮ್ಗೆ ಮಾತು ಕೊಟ್ಟಾಗಿದ್ದ ಕುಡಿಯೋದನ್ನ ಬಿಟ್ಟಿದ್ದೀನಿ ಕಣ. ನೋಡ, ನಿನ್ನ ಭಾರಿ ಕರ್ಕೊಂಡ್ ಬಂದಿರೋದು ನಿನ್ನ ಮನಸ್ಸಿನ ಭಾರ ಕಮ್ಮಿ ಆಗಲಿ ಅಂತ. ಕುಡಿ 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 ಕುಡಿ. ಇದೇ ಸುಬ್ಬು, ವಾಸನೆಗೆ ಟೈಟ್ ಆಗ್ಬಿಟ್ಟಿಯಲ್ಲೋ. ಕುಡಿಯೋದು ತಪ್ಪು ಬಾವ, ಕುಡಿಯಲ್ಲ, ಆ ತಪ್ಪು ಮಾಡಲ್ಲ. ಅದಕ್ಕಿಂತ ದೊಡ್ಡ ತಪ್ಪು ಒಂದು ಮಾಡಿದ್ದೀನಿ ನಾನು. ಆ ತಪ್ಪು ಮುಂದೆ ಇದೇನೂ ಇಲ್ಲ ಬಾವ. ಏನು ತಪ್ಪು ಮಾಡಿದ್ಯಾ? ಅಂತ ತಪ್ಪೇನೋ ಮಾಡಿದ್ಯಾ? ಅದೇನ ಬಾವ, ಮನುಷ್ಯನ ಹುಟ್ಟಿದ ಮೇಲೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋದೇ ದೊಡ್ಡ ತಪ್ಪು. ನನ್ನ ಭಾವ ಇದ ಲೈಟಾಗಿ ಟೈಟ್ ಆದಾಗಿದೆ. ಈ ಥರ ಮೂಸಿ ಟೈಟ್ ಆಗೋದ್ರಲ್ಲಿ ಒಂಥರ ಮಜಾ ಇದೆ. ಇದೊಂಥರ ಬಜೆಟ್ ಫ್ರೆಂಡ್ಲಿ ಪಾರ್ಟಿ ಅಂತ ಹೇಳ್ಬೋದು. ಇದರಿಂದ ಕಾಸು ಉಳಿಯುತ್ತೆ, ಆಯಸ್ಸು ಉಳಿಯುತ್ತೆ. ಬಾವ, ಇಷ್ಟು ದಿನ ಈ ಕೈಯಲ್ಲಿ ವಜ್ರ ಇತ್ತು, ಆದ್ರೆ ವಜ್ರ ಈ ಕೈಯಲ್ಲಿ ಇದ್ದಾಗ ಅದ್ರ ಬೆಲೆ ಗೊತ್ತಿರ್ಲಿಲ್ಲ ನನಗೆ.